ಎಲ್ಲ ಕೆ.ಸಿ.ಟಿ ಸ್ಟೂಡೆಂಟ್ಸು ಕಾತರದಿಂದ ಕಾಯ್ತಾ ಇರೋದೇನು ಅಂತ ಹೇಳಿದ್ರೆ ಕೆ.ಸಿ.ಟಿ ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂತ. ಆಲ್ಮೋಸ್ಟ್ 1 ಮಂತ್ ಆಯಿತು ನಿಮ್ಮ ಎಕ್ಸಾಮ್ ಕಂಪ್ಲೀಟ್ ಆಗಿ, ಬಟ್ ಇನ್ನೂ ಕೂಡ ಕೆ.ಸಿ.ಟಿ ರಿಸಲ್ಟ್ಸ್ ಬಂದಿಲ್ಲ. ಸೊ ಕೆ.ಸಿ.ಟಿ ರಿಸಲ್ಟ್ಸ್ ಯಾವಾಗ ಬರುತ್ತೆ, ಕೌನ್ಸಿಲಿಂಗ್ನ ಯಾವಾಗ ಸ್ಟಾರ್ಟ್ ಮಾಡ್ತಾರೆ, ಈ ರೀತಿ ಡೌಟ್ಸ್ ಇರುತ್ತೆ ಅಲ್ವಾ. ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳ್ಕೊತೀರಾ. ಅದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಕೆ.ಸಿ.ಟಿ ಮುಗಿಯೋ ತನಕ ಕಂಪ್ಲೀಟಾಗಿ ನಿಮಗೆ ಗೈಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಮ ಕೆ.ಸಿ.ಟಿ ಮಾರ್ಕ್ಸು ಜೊತೆಗೆ PCM ಬೋರ್ಡ್ ಮಾರ್ಕ್ಸ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರೆ ನಿಮ್ಮ ರ್ಯಾಂಕು ಎಷ್ಟು ಬರ್ಬೋದು ಅಂತ ನಾನು ಪ್ರಿಡಿಕ್ಟ್ ಮಾಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ತುಂಬ ಸ್ಟೂಡೆಂಟ್ಸ್ ಕೇಳ್ತಿರೋದೇನು ಅಂತ ಹೇಳಿದ್ರೆ, CET ಮಂಥನ ಕಾರ್ಯಕ್ರಮ ಏನು ನಡೀತಾ ಇದೆ ಅದನ್ನು ಕಂಪಲ್ಸರಿಯಾಗಿ ಅಟೆಂಡ್ ಮಾಡಲೇಬೇಕಾ, ಅಕಸ್ಮಾತ್ ಮಿಸ್ ಮಾಡಿದ್ರೆ ನಮ್ಮನ್ನು ಕೌನ್ಸಿಲಿಂಗಿಂದ ಹೊರಗಡೆ ಆಗ್ತಾರಾ, ಈ ರೀತಿ ಡೌಟ್ಸ್ನ ಕೇಳ್ತಾ ಇದ್ದೀರಾ. ಅದು ಕಂಪ್ಲೀಟಾಗಿ ಮಾಡ್ತಿರೋದು ನಿಮಗೋಸ್ಕರ. ನೆಕ್ಸ್ಟು ನಿಮ್ಮ ಕೌನ್ಸಿಲಿಂಗ್ ಟೈಮಲ್ಲಿ ಯಾವುದೇ ರೀತಿ ಡೌಟ್ಸ್ ಇರಬಾರ್ದು, ಕನ್ಫ್ಯೂಷನ್ಸ್ ಇರಬಾರ್ದು ಅಂತ ಈಗಲೇ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಸೊ ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ ಅಲ್ವಾ, ಹೋಗಿ ಅಟೆಂಡ್ ಮಾಡಿ. ಇದು ಮ್ಯಾಂಡೇಟ್ರಿ ಇಲ್ಲ, ನಿಮಗೆ ಇಷ್ಟ ಇದ್ದರೆ ಅಟೆಂಡ್ ಮಾಡ್ಬೋದು, ಇಲ್ಲ ಅಂದರೆ ಇಲ್ಲ. ಬಟ್ ನನ್ನ ಒಂದು ಸಜೆಷನ್ನು, ಮಿಸ್ ಮಾಡದೆ ನಿಮ್ಮ ಪೇರೆಂಟ್ಸ್ ಜೊತೆಗೆ ಹೋಗಿ ಅಟೆಂಡ್ ಮಾಡಿ. ಮತ್ತು ನಿಮ್ಮ ಕೆ.ಸಿ.ಟಿ ಕೌನ್ಸಿಲಿಂಗ್ ಇನ್ನೇನು ಕೆಲವೇ ದಿನಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಟೋಟಲ್ ಆಗಿ 3 ಲ್ಯಾಕ್ ಪ್ಲಸ್ ಸ್ಟೂಡೆಂಟ್ಸು ಕೆ.ಸಿ.ಟಿ ಎಕ್ಸಾಮ್ನ ಬರೆದಿರ್ತೀರಾ. ಅದರಲ್ಲಿ ಟಾಪ್ 20 to 30% ಸ್ಟೂಡೆಂಟ್ಸ್ ಅಷ್ಟೇ ಚೆನ್ನಾಗಿ ಮಾಡಿ ಒಂದೊಳ್ಳೆ ರ್ಯಾಂಕ್ ತೊಗೊಂಡು ಅವ್ರಿಗೆ ಬೇಕಾಗಿರೋ ಇಂಜಿನಿಯರಿಂಗ್ ಕಾಲೇಜ್ಗೆ ಜಾಯಿನ್ ಆಗ್ತಾರೆ. ಅಕಸ್ಮಾತ್ ನಿಮ್ಮ ಕೆ.ಸಿ.ಟಿ ಎಕ್ಸಾಮ್ ಚೆನ್ನಾಗಿಲ್ಲ ಅಂದರೆ ನಿಮ್ಗಿನ್ನೂ ಕೂಡ ಒಂದು ಲಾಸ್ಟ್ ಚಾನ್ಸ್ ಇದೆ. ನೀವು ಕೂಡ ಗೂಗಲ್ ಕೊಲಾಬ್ರೇಟೆಡ್ ಕಾಲೇಜ್ಗೆ ಜಾಯಿನ್ ಆಗ್ಬೋದು. ಸೊ ಅದಕ್ಕೆ ಒಂದು ಎಕ್ಸಾಮ್ ಬರೀಬೇಕಾಗಿರುತ್ತೆ. ಫಿಸಿಕ್ಸು ಕೆಮಿಸ್ಟ್ರಿ ಬೇಕಾಗಿರೋದಿಲ್ಲ, ಜಸ್ಟು ಬೇಸಿಕ್ ಲಾಜಿಕಲ್ ಎಕ್ಸಾಮ್ ಆಗಿರುತ್ತೆ. ಇಲ್ಲಿ ಸ್ಟೂಡೆಂಟ್ಸು 7 ಕಂಟ್ರೀಸಲ್ಲಿ ಇಂಟರ್ನ್ಶಿಪ್ಸ್ನ ಮಾಡ್ತಾ ಇದ್ದಾರೆ. ಆವ್ರೇಜ್ ಸ್ಟೈಪೆಂಡ್ 2.5 ಲ್ಯಾಕ್ಸ್ ಇದೆ. ಮತ್ತು 2025 ಪೋಲಾರಿಸ್ ಸ್ಟೂಡೆಂಟ್ಸು 1 crore ಪ್ಲಸ್ ಇಂಟರ್ನ್ಶಿಪ್ ಸ್ಟೈಪೆಂಡ್ಸ್ನ ಅರ್ನ್ ಮಾಡ್ತಾ ಇದ್ದಾರೆ. ಯಾಕಂದರೆ ಇಂಡಸ್ಟ್ರಿಗೆ ಬೇಕಾಗಿರೋ ಸ್ಕಿಲ್ಸ್ನ ಡೈರೆಕ್ಟಾಗಿ ಕಲಿಸೋದ್ರಿಂದ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೋಜರ್ ಅಂದ್ಕೊಳ್ಳಿ. ಸೊ ಜಸ್ಟ್ ಒಂದು ರಿಸಲ್ಟ್ ಮೇಲೆ ನೀವು ಡಿಪೆಂಡ್ ಆಗೋದಕ್ಕೆ ಹೋಗ್ಬೇಡಿ. ಪ್ಯಾಟ್ ರಿಜಿಸ್ಟರ್ ಲಿಂಕು ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ. ಈ ಚಾನ್ಸ್ ಯಾವಾಗಲೂ ಸಿಗೋದಿಲ್ಲ, ಹೋಗಿ ಈಗಲೇ ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ಈಗ ವಿಡಿಯೋನ ಕಂಟಿನ್ಯೂ ಮಾಡೋದಾ. ಎಲ್ಲರೂ ಕೂಡ ಈಗ ವೆಯ್ಟ್ ಮಾಡ್ತಾ ಇರೋದೇನು ಅಂತ ಹೇಳಿದ್ರೆ ಕೆ.ಸಿ.ಟಿ ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂತ. ಲಾಸ್ಟ್ ಇಯರ್ ಎಲ್ಲ ನಿಮ್ಮ ಕೆ.ಸಿ.ಟಿ ಎಕ್ಸಾಮ್ ಆಗಿ ವಿತಿನ್ 1 ಮಂತ್ ಒಳಗಡೆ ಎಲ್ಲ ರಿಸಲ್ಟ್ನ ಅನೌನ್ಸ್ ಮಾಡ್ತಾ ಇದ್ರು. ಬಟ್ ಈ ವರ್ಷ ಹಿರಿಯೂರು ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಮಾಲ್ ಪ್ರಾಕ್ಟೀಸ್ ಆಗಿದೆ ಅಂತ ನ್ಯೂಸ್ ಬಂದಮೇಲೆ ಹಿರಿಯೂರು ಸೆಂಟರಲ್ಲಿ ಮಾತ್ರ ಮತ್ತೆ ಈಗ ಪ್ರಾಕ್ಟಿಕಲ್ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಮತ್ತು ಅದನ್ನು ಕೂಡ ಈಗ June 1ಗೆ ಪೋಸ್ಟ್ಪೋನ್ ಮಾಡಿರೋದ್ರಿಂದ ನಿಮ್ಮ ರಿಸಲ್ಟು ಡಿಲೇ ಆಗುತ್ತೆ. ಅವರು ಮುಂಚೆ ಕೆ.ಎ ವಿಕಸನ ಚಾನಲ್ಲಿ ಪ್ರಸನ್ನ ಸರ್ ತಿಳಿಸಿದ್ರು ಏನು ಅಂತ ಹೇಳಿದ್ರೆ, ಮೇ ಲಾಸ್ಟ್ ವೀಕಲ್ಲಿ ಕೆ.ಸಿ.ಟಿ ರಿಸಲ್ಟ್ಸ್ನ ಅನೌನ್ಸ್ ಮಾಡ್ತೀವಿ ಅಂತ. ಬಟ್ ಈಗ ಮತ್ತೆ ಆ ಒಂದು ಪ್ರಾಕ್ಟಿಕಲ್ ಎಕ್ಸಾಮು ಪೋಸ್ಟ್ಪೋನ್ ಆಗಿರೋದ್ರಿಂದ June 1st ವೀಕಲ್ಲಿ ಆ ಒಂದು ಎಕ್ಸಾಮ್ ಕಂಪ್ಲೀಟ್ ಆಗುತ್ತೆ. ಮತ್ತು ಯೂನಿವರ್ಸಿಟಿಗೆ June 2 ಅವರು ಆ ಒಂದು ರಿಸಲ್ಟ್ನ ಸೆಂಡ್ ಮಾಡ್ತಾರೆ. ಅದಾಗಿ 1 or 2 ಡೇಸ್ಗೆ ನಿಮ್ಮ ಕೆ.ಸಿ.ಟಿ ರಿಸಲ್ಟ್ಸ್ ಅನೌನ್ಸ್ ಆಗ್ಬೋದು. ಅಂದರೆ June 3 ಅಥವಾ June 4 ನೀವು ಕೆ.ಸಿ.ಟಿ ರಿಸಲ್ಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟು ಏನೇ ಅಪ್ಡೇಟ್ ಬಂದರೂ ನಿಮ್ಮ ಕೆ.ಸಿ.ಟಿ ಕೌನ್ಸಿಲಿಂಗ್ ಬಗ್ಗೆ ಆಗಿರ್ಬೋದು, ರಿಸಲ್ಟ್ ಬಗ್ಗೆ ಆಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳ್ಕೊತೀರಾ. ಆದ್ದರಿಂದ ಯಾರೆಲ್ಲ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆನೂ ಈ ವಿಡಿಯೋನ ಶೇರ್ ಮಾಡಿ. ಪ್ಯಾಟ್ ಎಕ್ಸಾಮ್ ರಿಜಿಸ್ಟ್ರೇಷನ್ ಲಿಂಕು ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ, ಹೀಗೆ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳಿ.